ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ವಸತಿ ಪ್ರದೇಶದ ಮೇಲೆ ಬಿದ್ದ ಇಸ್ರೇಲ್ನ ಮಿಸೈಲ್ ಮಕ್ಕಳು ಸೇರಿದಂತೆ 60 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಸ್ರೇಲ್ ವಿರುದ್ಧ ಪ್ರತಿದಾಳಿಯನ್ನ ನಡೆಸ್ತಾ ಇದೆ ಇರಾನ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ನಿರಂತರವಾಗಿ ಅಟ್ಯಾಕ್ಸ್ಗಳು ಆಗ್ತಾನೇ ಇದೆ. ಸರಿ ಹೋಗ್ಬೋದು ಅಂತ ಗೆಸ್ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಸಂಘರ್ಷ ಅನ್ನೋದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಬದ್ಧ ವೈರಿಗಳ ರಣಕಾಳಗಕ್ಕೆ ಈಗ ಮತ್ತೊಂದಷ್ಟು ರೀತಿಯಾದಂಥ ಅಟ್ಯಾಕ್ಸ್ಗಳು ಆಗ್ತಾ ಇರುವಂಥದ್ದು. ನೋಡಿ, ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ವಸತಿ ಪ್ರದೇಶದ ಮೇಲಿನ ಮಿಸೈಲ್ಗಳು ಬಿದ್ದಿದೆ. ಈ ಘಟನೆಯಲ್ಲಿ ಮಕ್ಕಳು ಸೇರಿದಂತೆ 60 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇಸ್ರೇಲ್ ವಿರುದ್ಧ ಪ್ರತಿದಾಳಿ ಕೂಡ ನಡೀತಾ ಇರೋದು. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ನೋಡಿ, ಭಾರತ ಪಾಕಿಸ್ತಾನದಂತೆ ಇಸ್ರೇಲ್ ಇರಾನ್ ಮಧ್ಯ ಗಡಿ ಹಂಚಿಕೆ ಅನ್ನೋದು ಇಲ್ಲ. ಆದರೂ ಕೂಡ ಎರಡು ರಾಷ್ಟ್ರಗಳು ನಾನಾ ನೀನಾ ಅನ್ನೋ ರೀತಿಯಲ್ಲಿ ಯುದ್ಧವನ್ನು ನಡೆಸ್ಕೊಂಡೇ ಬರ್ತಾ ಇದೆ. ನಾವು ಕಂಪ್ಲೀಟ್ ಆಗಿ ಉಡೇಸ್ ಮಾಡಿಬಿಡ್ತೀವಿ, ಈ ಯುದ್ಧ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ನಿರಂತರವಾಗಿ ಅಟ್ಯಾಕ್ಸ್ಗಳಾಗ್ತಾ ಇದೆ. ಇಸ್ರೇಲ್ ವಿರುದ್ಧ ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾನೇ ಇದೆ. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇದೀಗ ಇಸ್ರೇಲ್ ದಾಳಿ ಆಗಿರೋದು. ಅದರಲ್ಲೂ ವಸತಿ ಪ್ರದೇಶದ ಮೇಲೇನೆ ಮಿಸೈಲ್ ಅಟ್ಯಾಕ್ ಆಗ್ಬಿಟ್ಟಿದೆ. ಇಲ್ಲಿವರೆಗೂ ವಾಯುನೆಲೆ ಇವುಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ಸ್ಗಳಾಗ್ತಾ ಇತ್ತು. ಇದೀಗ ವಸತಿ ಪ್ರದೇಶದ ಮೇಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾವು ನೋವುಗಳು ಸಂಭವಿಸಿದೆ. ನೋಡಿ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾವುದೇ ಗಡಿ ವಿವಾದ ಇಲ್ಲ, ನದಿ ನೀರಿನ ಹಂಚಿಕೆ ಇಲ್ಲ. ಹೀಗಿದ್ರೂ ಕೂಡ ಎರಡೂ ರಾಷ್ಟ್ರಗಳು ಹಾವು ಮುಂಗ್ಸಿ ರೀತಿಯಲ್ಲಿ ಕಾದಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಇಸ್ರೇಲ್ಗೆ ಆತಂಕದ ಮೇಲೆ ಆತಂಕ. ಭವಿಷ್ಯದಲ್ಲಿ ತನಗೆ ಇರಾನಿಂದಲೇ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಅಂತ ಈ ಅಟ್ಯಾಕ್ಸ್ಗಳು. ಇಸ್ರೇಲ್ ವಿರುದ್ಧ ಇರುವಂಥ ದೇಶಗಳಿಗೆ, ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾನೆ ಇರುತ್ತೆ ಈ ಇರಾನ್. ಹಾಗಾಗಿ ಒಂದು ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಟ್ಯಾಕ್ಸ್ಗಳನ್ನು ಮಾಡ್ತಾ ಇರೋದು. ಇಸ್ರೇಲ್ನ ಗುಪ್ತಚರ ಇಲಾಖೆ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿತ್ತು. ಅಟ್ಯಾಕ್ಸ್ಗಳಾಗಬಹುದು, ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ. ಮೂರನೇ ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಜಾಗತಿಕವಾಗಿ ಹುಟ್ಕೊಳ್ತಾ ಇದೆ. ಇಸ್ರೇಲ್ ವರ್ಸಸ್ ಇರಾನ್ ಸೇನಾ ಬಲ ನಾವು ನೋಡೋದಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಭೀತಿಯನ್ನು ಏನು ಹುಟ್ಟಿಸಿತ್ತು, ಎಲ್ಲಿ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೋ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತೋ, ಅಣ್ವಸ್ತ್ರಗಳ ದಾಳಿಗೆ ಹೇಗೆ ಕಾರಣವಾಗುತ್ತೋ ಅನ್ನುವಂಥ ಆತಂಕ ಇತ್ತೋ, ಅದೇ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಕೂಡ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಈ ವಾರ್ ಖಂಡಿತವಾಗಿಯೂ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ವಿಶ್ಲೇಷಣೆಗಳು ಇದೀಗ ಕೇಳಿಬರ್ತಾ ಇರೋದು. ಇದೊಂದು ಸಮರ ಜಗತ್ತನ್ನೇ ಎರಡು ವಿಭಾಗ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ರಾಷ್ಟ್ರಗಳೇ ಒಂದು ಗುಂಪಾದರೆ ಕ್ರಿಶ್ಚಿಯನ್ ಮತ್ತು ಯಹೂದಿ ರಾಷ್ಟ್ರಗಳೇ ಇನ್ನೊಂದು ಗುಂಪಾಗುವಂಥ ಸಾಧ್ಯತೆ ಎಲ್ಲಿದೆ. ಪರಿಸ್ಥಿತಿ ಹೀಗೆ ಮುಂದುವರ್ಕೊಂಡು ಹೋದರೆ ಕೈ ಮೀರುವಂಥ ಸಾಧ್ಯತೆಗಳಿದೆ. ಇಸ್ರೇಲ್ಗೆ ಇರುವಂಥ ಬಹುದೊಡ್ಡ ಶಕ್ತಿ ಅಂತಂದರೆ ಅದಕ್ಕೆ ಅಮೆರಿಕ ಮತ್ತು ಇತರೆ ಕ್ರಿಶ್ಚಿಯನ್ ರಾಷ್ಟ್ರಗಳು, ಅವು ದೊಡ್ಡ ಮಟ್ಟದಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ಬಿಟ್ಟಿದೆ. ಹಾಗೆ ಇರಾನ್ಗೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಸದ್ಯಕ್ಕೆ ಬೆಂಬಲವಾಗಿ ನಿಂತಿಲ್ಲ ಅನ್ನೋದು ಕೂಡ ಸತ್ಯ. ಆದರೆ ಬಹುತೇಕ ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೂ ಇಸ್ರೇಲ್ ಮೇಲೆ ಕೋಪ ಅನ್ನೋದಂತೂ ಇದೆ. ಅದಕ್ಕೆ ಕಾರಣ ತನ್ನ ಅಕ್ಕಪಕ್ಕ ಇರುವಂಥ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡ್ತಾನೇ ಇರುತ್ತೆ ಅನ್ನೋದು. ಹೀಗಾಗಿ ಏನಾದರೂ ಭೀಕರ ಯುದ್ಧ ಶುರುವಾಯಿತು ಅಂತಂದರೆ ಮುಸ್ಲಿಂ ರಾಷ್ಟ್ರಗಳು ತಾವೆಲ್ಲ ಒಂದೇ ಅಂತ ಸಾರಿದ್ರೂ ಕೂಡ ಅಚ್ಚರಿ ಇಲ್ಲ. סוף העולם, יואו, סוף העולם, אתם לא רואים?